ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ವೀಕೆಂಡ್ ಅಲ್ಲಿ ಏನೇನಾಯ್ತು, ಅದರಲ್ಲೂ ಕೂಡ ಈ ವೀಕೆಂಡ್ ಅನ್ನ ಸುದೀಪ್ ಸರ್ ನಡೆಸ್ಕೊಟ್ಟಿಲ್ಲ. ಹಾಗಾಗಿ ಕೆಲವೊಂದಷ್ಟು ಅಭಿಮಾನಿಗಳಿಗೆ ಬೇಸರ ಕೂಡ ಆಗಿದೆ, ಸುದೀಪ್ ಸರ್ ಬರಬೇಕಿತ್ತು ಅಂತ. ಅದರ ಜೊತೆಗೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಮನೆಗೆ ಆಗಮಿಸಿದ್ರು. ತುಂಬಾ ಫನ್ನಿ ಆಗಿತ್ತು. ಅದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ, ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋದು. ನಿಜವಾಗ್ಲೂ ಕೂಡ ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿರೋದು ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ. ಕ್ಯಾಪ್ಟನ್ ಆಗಿ ಯಾವ ರೀತಿ ಮನೆಯನ್ನ ನಿಭಾಯಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಅಶ್ವಿನಿ ಹಾಗೂ ಅವರ ಮಧ್ಯೆ ಒಂದು ಮನಸ್ತಾಪ ಆಗಿ ಜಗಳ ಕೂಡ ಆಗಿದೆ. ಜಗಳದಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿನ್ನೆ ವೀಕೆಂಡ್ ನೋಡಿದ್ರಿ ಅನ್ಸುತ್ತೆ. ಅಂದ್ರೆ ಈ ವೀಕಲ್ಲಿ ಸುದೀಪ್ ಸರ್ ವೀಕೆಂಡಿಗೆ ಬಂದಿಲ್ಲ ಅನ್ನೋದು ಅಭಿಮಾನಿಗಳು ಎಲ್ಲೋ ಒಂದ್ ಕಡೆ ಬೇಸರವನ್ನ ಹೊರಗಾಗ್ತಿದ್ದಾರೆ. ಜೊತೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಬಂದಿದ್ರು. ವೀಕೆಂಡ್ ಹೇಗೆ ಅನಿಸ್ತು ನಿಮಗೆ? ನಿನ್ನೆ ವೀಕೆಂಡ್ ಚೆನ್ನಾಗಿತ್ತು ಮೇಡಮ್. ಯಾಕಂದ್ರೆ ಶನಿವಾರನೂ ಎಪಿಸೋಡು ಚೆನ್ನಾಗಿತ್ತು, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ಸೂಪರ್ ಸಂಡೇ ಏನು ಸುದೀಪ್ ಸರ್ ನಡ್ಸ್ಕೊಡ್ಬೇಕಿತ್ತಲ್ಲ, ಅವರ ಅನುಪಸ್ಥಿತಿಯಲ್ಲಿ ಚೆನ್ನಾಗೇ ನಡ್ಸ್ಕೊಟ್ರು. ಆದ್ರೆ ಸುದೀಪ್ ಸರ್ ಹೇಗೆ ನಡ್ಸ್ಕೊಂತಿದ್ರಲ್ಲ ಆ ರೀತಿ ವೀಕೆಂಡ್ ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗ್ಲಿಲ್ಲ. ಯಾಕಂದ್ರೆ ಆ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಸುದೀಪ್ ಸರ್ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅವರು ಯಾವ ರೀತಿ ಆಟ ಆಡ್ತಿದ್ದಾರೆ, ಅವರು ಆಟದಲ್ಲಿ ಯಾವುದೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಅದನ್ನ ಸರಿಪಡಿಸೋಕೆ ಸುದೀಪ್ ಸರ್ ಬಂದು ಅವರಿಗೆ ಸಜೆಷನ್ಗಳು ಕೊಡ್ತಾ ಇದ್ರು. ಯಾಕಂದ್ರೆ ಈ ವಾರನೂ ನೋಡ್ತಾ ಇದ್ದೀವಿ, ಕೆಲವೊಂದಿಷ್ಟು ಗೊಂದಲಗಳಾಗಿದ್ವು. ಕಾವ್ಯ ಅವರ ತಮ್ಮ ಕೆಲವೊಂದಿಷ್ಟು ಮೂಲ ನಿಯಮನ ಉಲ್ಲಂಘನೆ ಮಾಡಿರ್ತಾರೆ, ಅದು ಕಾವ್ಯ ಅವರ ಆಟಕ್ಕೂ ಎಫೆಕ್ಟ್ ಆಗಿರುತ್ತೆ. ಇದೇ ರೀತಿ ಸಾಕಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಈ ವಾರನೂ ಕೂಡ ಸಹಿತ ಆಗಿರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಸುದೀಪ್ ಸರ್ ಇಂದ ಒಂದು ಏನಾದರೂ ಅವರಿಗೆ ಒಂದು ಹಿಂಟ್ ಕೊಡೋದಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಫಿನಾಲೆಗೆ ಇನ್ನೂ ಬಹಳಷ್ಟು ದಿನಗಳಿಲ್ಲ, ಕೆಲವೇ ವಾರಗಳಷ್ಟೇ ಇದಾವೆ. ಅದರಲ್ಲಿ ಅವರು ಚೆನ್ನಾಗಿ ಆಟ ಆಡ್ಬೇಕಂದ್ರೆ ಇವಾಗ ಸುದೀಪ್ ಸರ್ದು ಏನು ಕೆಲಸ ಇರುತ್ತೆ ಅಂದ್ರೆ, ಅವರು ತಿದ್ದುವಂತ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಯಾರು ತಪ್ಪು ದಾರಿಯಲ್ಲಿ ನಡೀತಾ ಇದ್ರೆ ಅಥವಾ ಯಾರು ತಪ್ಪು ಮಾಡಿದಿದ್ರೆ ಅವರಿಗೆ ಸರಿಪಡಿಸುವಂತ ಕೆಲಸನ ಸುದೀಪ್ ಸರ್ ಇಂದ ನಡೀತಾ ಇರುತ್ತೆ. ಅದು ಎಲ್ಲೋ ಒಂದ್ ಕಡೆ ಈ ವಾರ ಮಿಸ್ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ಈಗ ಕಾವ್ಯ ಅವ್ರ ವಿಚಾರಕ್ಕೆ ತಗೊಳ್ಳೋಣ. ಅಲ್ಲಿ ಅವರು ಸ್ವಲ್ಪ ಕುಗ್ಗಿರ್ತಾರೆ. ಈಗ ಮೂಲ ನಿಯಮ ಉಲ್ಲಂಘನೆ ಆಗಿರುತ್ತೆ ಅಥವಾ ಜನಗಳಿಗೆ ಬೇರೆ ಮೆಸೇಜ್ ಹೋಗಿರುತ್ತೆ, ಅಲ್ಲಿ ಸರಿಪಡಿಸೋಂತ ಒಂದು ಕೆಲಸನ ಸುದೀಪ್ ಸರ್ ಮಾಡ್ತಾ ಇದ್ರು. ಅವ್ರ ಅನುಪಸ್ಥಿತಿಯಲ್ಲಿ ಆ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಸರಿಪಡಿಸ್ಕೊಳ್ಳೋಕೆ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಮುಂದಿನ ವಾರ ಬರ್ತಾರೆ, ಇದೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನ ಅವ್ರು ಸರಿಪಡಿಸುವಂತ ಕೆಲಸ ಮಾಡ್ತಾರೆ. ಇನ್ನು ನಿನ್ನೆ ಎಲಿಮಿನೇಷನ್ ವಿಚಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಇನ್ನು ಹಳೆ ಕಂಟೆಸ್ಟೆಂಟ್ ಅನುಪಮ ಅವ್ರು ಬಂದಿರೋದಾಗಿರ್ಲಿ, ಮತ್ತೆ ಸೀರಿಯಲ್ ಆಕ್ಟರ್ಸ್ಗಳು ಬಂದಿರೋದು, ತಮ್ಮ ಪ್ರಮೋಷನ್ಗಳು ಮಾಡಿರೋದು ಚೆನ್ನಾಗಿತ್ತು ನಿನ್ನೆ ಒಂದು ಎಪಿಸೋಡ್. ಓಕೆ, ಎಲಿಮಿನೇಷನ್ ವಿಚಾರ ಅಂತ ಬಂದಾಗ ಮಾಳು ಅವ್ರು ಎಲಿಮಿನೇಟ್ ಆಗಿದ್ದಾರೆ. ಅದೆಷ್ಟು ಬೇಜಾರಾಯ್ತು ನಿಮಗೆ? ಅಂದ್ರೆ ಎಲ್ಲರೂ ಕೂಡ ಏನ್ ಹೇಳ್ತಿದ್ರು, ಸ್ಪಂದನ ಅವ್ರು ಹೋಗ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ರನ್ನ. ಬಟ್ ಮಾಡೋರು ಹೋಗಿದ್ದು ಹೇಗೆ ಅನಿಸ್ತು? ಅದೇ ಮೇಡಮ್, ತುಂಬಾ ಬೇಜಾರಂತೂ ಆಗೇ ಇರುತ್ತೆ. ಯಾಕಂದ್ರೆ ಅವರು ಹಳ್ಳಿ ಪ್ರತಿಭೆ ಅಂತ ಅವರನ್ನ ಕೆಲವೊಂದಿಷ್ಟು ಜನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು. ನಮಗೂ ಇಷ್ಟ ಆಗಿತ್ತು. ಅವ್ರ ವ್ಯಕ್ತಿತ್ವವನ್ನು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರು. ಅವ್ರೆಲ್ಲೂ ತಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊಂಡಿಲ್ಲ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ನಾವು ನಿನ್ನೆ ಅದನ್ನೇ ಹೇಳ್ತಿದ್ದೆ, ಯಾರು ಹೋಗ್ತಾರೆ ಅಂತ ಕೇಳಿದಾಗ ಮಾಡುವವರ ಆನ್ಸರೇ ಮಾಡಿದ್ದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟ ಸ್ವಲ್ಪ ಕಡಿಮೆ ಆಗಿತ್ತು. ಎಲ್ಲೋ ಒಂದ್ ಕಡೆ ಅವರು ಬಿಗ್ ಬಾಸ್ ಆಟನ ಸರಿಯಾಗಿ ಆಡ್ತಾ ಇರ್ಲಿಲ್ಲ. ಅಂದ್ರೆ ತಮ್ಮ ಏನೊಂದು ಚಾಮ್ ಬೇಕಿತ್ತಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ, ಅದನ್ನ ಸ್ವಲ್ಪ ಅವರು ಹಿಂದೆ ಇದ್ರು. ಆ ಒಂದು ಆಟನ ಸರಿಯಾಗಿ ಆಡ್ತಾ ಇರ್ಲಿಲ್ಲ. ಕೆಲವೊಂದಿಷ್ಟು ಅವ್ರ ವಿಚಾರಕ್ಕೆ ಬಂದಾಗ ಅವರು ಮಾತಾಡ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಪರವಾಗಿ ಅವ್ರ ಧ್ವನಿ ಎತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಎಲ್ಲರೂ ಮನೆಯವ್ರ ಪ್ರಕಾರ ಹೇಳ್ಬೇಕಂದ್ರೆ ಸ್ಪಂದನ ಅವರು ಹೋಗ್ಬೇಕಿತ್ತು ಅಂತ ಸುಮಾರು ಜನ, ಕಾವ್ಯ ಮತ್ತೆ ಧನುಷ್ ಬಿಟ್ರೆ ಮನೆಯವರೆಲ್ಲರೂ ಸ್ಪಂದನ ಅವರು ಹೋಗ್ಬೇಕಂತ ಹೇಳ್ತಿದ್ರು. ಆದ್ರೆ ಕೆಲವೊಂದಿಷ್ಟು ಜನ ಈ ಮಾತುಗಳನ್ನು ಹೇಳಿರ್ತಾರೆ, ಸ್ಪಂದನ ಅವ್ರದ್ದು ಐಡೆಂಟಿಟಿನೇ ಇಲ್ಲ, ಅವರು ಮನೆಯಲ್ಲಿ ಗುರ್ಸ್ಕೊಳ್ತಾನೆ ಇಲ್ಲ ಅಂತ. ಅವೆಲ್ಲ ಹೇಳಕ್ ಬಂದ್ರೆ ಮಾಳು ಅವರು ಇದಕ್ಕಿಂತ ಸ್ವಲ್ಪ ಹಿಂದೆನೇ ಇದ್ರು. ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಸ್ಪಂದನ ಅವರು ಅಟ್ಲೀಸ್ಟ್ ಕೆಲವೊಂದಿಷ್ಟು ಕಡೆ ತಪ್ಪಿದ್ದಾಗ ತಪ್ಪು ಅಂತಾನೆ ಹೇಳ್ತಿದ್ರು. ಗಿಲ್ಲಿ ಅವರು ಸಾಕಷ್ಟು ಬಾರಿ ತಪ್ಪು ಮಾಡಿದಾಗ ಮೊದಲು ಧ್ವನಿ ನಮ್ಗೆ ಕೇಳಿಸ್ತಾ ಇರೋದು ಸ್ಪಂದನ ಅವ್ರದ್ದು ಆಗಿತ್ತು. ಗಿಲ್ಲಿ ನೀವು ಮಾಡ್ತಿರೋದು ತಪ್ಪು ಅಂತ ಅವರಿಗೆ ಹೇಳೋ ವಿಚಾರ ಆಗಿರ್ಬೋದು. ಇನ್ನು ಮಾಳು ಅವರು ಚೆನ್ನಾಗಿ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮತ್ತೆ ಟಾಸ್ಕ್ ಅಂತ ವಿಚಾರದಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು
ಬರ್ತಾ ಇದ್ರು. ಆದ್ರೆ ಕಳೆದ ಕೆಲವು ವಾರಗಳಿಂದ ಅವ್ರ ಆಟ ಸ್ವಲ್ಪ ಕಳಪೆ ಮಟ್ಟಕ್ಕೆ ಹೋಯ್ತು ಅನ್ಕೊಂತೀನಿ. ಯಾಕಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ನಾವು ಅದೇ ಹೇಳ್ಬೋದು, ಮಾತಾಡ್ಬೇಕು ಅಂತ. ಅಂದ್ರೆ ಮಾತಾಡಿದ್ರೇನೆ ಅವರಿಗೆ ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇಲ್ಲಾಂದ್ರೆ ಅವ್ರು ಮಾತಾಡದೇ ಇದ್ರೆ ಜನಗಳಿಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗೋದಿಲ್ಲ ಅನ್ಕೊಂತೀನಿ. ಆ ಒಂದು ರೀತಿಯಲ್ಲಿ ಎಲಿಮಿನೇಷನ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಮಾಳು ಫ್ಯಾನ್ಸ್ ತುಂಬಾನೇ ಫ್ಯಾನ್ ಫಾಲೋವರ್ಸ್ ಸಹಿತ ಇತ್ತು. ಹೌದು, ಅವ್ರು ಸ್ವಲ್ಪ ನಿರಾಸೆ ಅಂತೂ ಮೂಡಿದಂತೂ ಹೌದು ಅನ್ಕೊಂತೀನಿ ಮೇಡಮ್. ಓಕೆ, ಅಂದ್ರೆ ಮಾಳು ಅವರು ಮನೆಯಿಂದ ಆಚೆ ಹೋಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಅವರು ಕಾರಣ ಆದ್ರು ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಅದು ನನಗೆ ಆ ರೀತಿ ಅನಿಸ್ತಾ ಇಲ್ಲ. ಯಾಕಂದರೆ ರಕ್ಷಿತಾ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ರೀತಿಯಲ್ಲಿ ಒಬ್ರನ್ನೊಬ್ರ ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ರು. ರಕ್ಷಿತಾ ಅವರು ಕೆಲವೊಂದಿಷ್ಟು ಕಡೆ ಅವರು ತಪ್ಪು ದಾರಿಯಲ್ಲಿ ನಡೆಯೋದಕ್ಕೆ ಅದು ಒಂದು ಕಾರಣ ಆಯಿತು ಅನ್ಕೊಂತೀನಿ. ಯಾಕಂದರೆ ಸೀಕ್ರೆಟ್ ರೂಮಲ್ಲಿ ಇರಬೇಕಾದ್ರೆ ಸ್ವಲ್ಪ ಫೇವರಿಸಮ್ ಮಾಡೋದಕ್ಕೆ ಹೊರಟರು. ಅದು ಒಂದು ಸ್ವಲ್ಪ ಅವ್ರ ಆಟಕ್ಕೆ ಹಿನ್ನಡೆ ಆಯಿತು, ರಕ್ಷಿತಾ ಅವ್ರ ಆಟಕ್ಕೂ. ಆದರೆ ಮಾಳು ಅವ್ರ ಆಟಕ್ಕೆ ಅದು ಹಿನ್ನಡೆ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅದು ರಕ್ಷಿತಾ ಅವರ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ. ಅವರಿಗೆ ಏನಂದರೆ ಮಾಳು ಅವರನ್ನ ಗೆಲ್ಲಿಸ್ಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ಅಲ್ಲಿ ಮಾಡುವವ್ರದ್ದು ಏನೂ ತಪ್ಪಿರಲ್ಲ. ಇನ್ನು ನೆಕ್ಸ್ಟ್ ಅದೇ ವಿಚಾರಕ್ಕೆ ಹೇಳಕ್ ಬಂದ್ರೆ ಇವರು ಮಾಳು ಅವರು ಒಂದ್ ಸ್ವಲ್ಪ ಅವ್ರ ಆಟನೇ ಅವರು ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಅವರು ಮುಂದೆ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಓಕೆ, ಈಗ ರಕ್ಷಿತಾ ಅವರು ಅಂತಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಕ್ಷಿತಾ ಅವರು ಯಾವಾಗ್ಲೂ ಕೂಡ ಬೇಗ ಸೇಫ್ ಆಗ್ತಾ ಇದ್ರು. ಆದ್ರೆ ಈ ವಾರ ಲಾಸ್ಟಿಗೆ ಸೇಫ್ ಆಗಿದ್ದಾರೆ. ಅಂದ್ರೆ ಜನ ವೋಟ್ ಮಾಡೋದು ಕಡಿಮೆ ಆಗ್ತಾ ಇದೆಯಾ, ಜನರು ಒಪಿನಿಯನ್ ಚೇಂಜ್ ಆಗಿದೆಯಾ ರಕ್ಷಿತಾ ಮೇಲೆ? ಇದು ಸೀಕ್ರೆಟ್ ರೂಮಿಗೆ ಕಳಿಸಿದ್ರಲ್ಲ, ಅದು ರಕ್ಷಿತಾ ಅವ್ರಿಗೆ ಮುಳುವಾಯ್ತಾ ಅಂತ? ಹೌದು ಮೇಡಮ್, ನಾವು ಅದೇ ಮಾತಾಡ್ಕೊಂತಿದ್ವಿ ನಿನ್ನೆ ಕೂಡ, ಅದೇ ಡಿಸ್ಕಷನ್ ಅಲ್ಲಿ ಅದೇ ಮಾತಾಡಿದ್ವಿ. ಅಂದ್ರೆ ಅದು ಪ್ಲಸ್ ಪಾಯಿಂಟ್ ಆಯ್ತು ಆಕ್ಚುಲಿ. ರಕ್ಷಿತಾ ಅವ್ರಿಗೆ ಎಲ್ಲರೂ ಮೈನಸ್ ಆಯ್ತಾ ಅದು ಅಂತ? ಹೌದು, ಅಂದ್ರೆ ಏನ್ ಹಳೆ ರಕ್ಷಿತಾ ಅವ್ರದ್ದು ಚಾರ್ಮ್ ಇತ್ತಲ್ಲ, ಅವರು ಏನು ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಬೀಟ್ ಮಾಡಿ ಸ್ಕ್ರೀನ್ ಟೈಮ್ ಅನ್ನ ಜಾಸ್ತಿ ತಗೊಳ್ಳೋದು ವಿಚಾರ ಆಗಿರ್ಬೋದು, ಫ್ಯಾನ್ಸ್ ಗಳ ಒಂದು ಪ್ರೀತಿ ಗಳಿಸಿದ್ರಲ್ಲ, ಅದು ಸ್ವಲ್ಪ ಸೀಕ್ರೆಟ್ ರೂಮ್ ನಂತರ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೂ ಫೀಲ್ ಆಗಿದೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಅವ್ರದ್ದು ಏನು ಇನ್ನೋಸೆಂಟ್ ಗೇಮ್ ಇತ್ತಲ್ಲ, ಅದು ಸ್ವಲ್ಪ ಅವ್ರದಲ್ಲಿ ಕಡಿಮೆ ಆಯಿತು. ಅದರಿಂದ ಸ್ವಲ್ಪ ಅವರಿಗೆ ಫ್ಯಾನ್ ಫಾಲೋವರ್ಸ್ ಏನು ಕಡಿಮೆ ಆಗೋಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರ ಫ್ಯಾನ್ ಫಾಲೋವರ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಇನ್ನು ಕೆಲವು ವಿಚಾರ ವೋಟಿಂಗ್ ಅಂತ ವಿಚಾರ ಬಂದಾಗ ಸ್ವಲ್ಪ ಏನಾಯ್ತಂದ್ರೆ ನಾವು ನೋಡ್ತಿದ್ವಿ ಸ್ಟಾರ್ಟಿಂಗ್ ಅಲ್ಲೇ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಕೊನೆಯಲ್ಲಿ ಸೇಫ್ ಆದ್ರು. ಈ ಸ್ವಲ್ಪ ಅವ್ರ ಆಟಕ್ಕೆ ಹಿನ್ನಡೆ ಆಗಿರಬಹುದು ಅಂತ ಒಂದ್ ಕಡೆ ಆದ್ರೆ, ಬಿಗ್ ಬಾಸ್ ಕಡೆಯಿಂದನೂ ಒಂದು ಸೂಚನೆ ಸಿಕ್ಕಿರೋ ರೀತಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿ ಆಟ ಆಡ್ಬೇಕು, ಇದು ಒಂದು ಪಾಠ ಆದ ರೀತಿಯಲ್ಲಿ ತಗೊಂಡು ಅವ್ರು ಮುಂದೆ ಚೆನ್ನಾಗಿ ಆಟ ಆಡಿದಿದ್ರೆ ಅವರು ಫಿನಾಲೆಯಲ್ಲಿ ಟಾಪ್ 3 ಬರುವಂತ ಎಲ್ಲ ಅರ್ಹತೆ ಅವರಲ್ಲಿದೆ. ಇನ್ನು ಅವರು ಟಾಪ್ 3 ಬರೋದಕ್ಕೆ ಮೂಲ ಕಾರಣನೇ ಅಂದ್ರೆ ಅವ್ರು ಇನ್ನೋಸೆಂಟ್. ಆ ಇನ್ನೋಸೆಂಟ್ ಅನ್ನ ಬಿಟ್ಕೊಡದೆ ಚೆನ್ನಾಗಿ ಆಟ ಆಡಿದ್ರೆ ಮುಂದೆ ಖಂಡಿತ ಅವರು ಟಾಪ್ 3 ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಇನ್ನ ಗಿಲ್ಲಿ ಕಾವ್ಯ ಅವರ ವಿಚಾರಕ್ಕೆ ಬಂದ್ರೆ, ಕಾವ್ಯ ಅವರು ಗಿಲ್ಲಿ ಮೇಲೆ ನಾಮಿನೇಷನ್ ಇದಿರ್ಬೋದು, ಎಲ್ಲದರಲ್ಲೂ ಕೂಡ ಗಿಲ್ಲಿ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ರು. ಈ ಫ್ಯಾಮಿಲಿ ರೌಂಡ್ಸ್ ಆದ್ಮೇಲೆ ಕಾವ್ಯ ಅವ್ರು ಸ್ವಲ್ಪ ಚೇಂಜ್ ಆದ್ರು ಅಂತ ಅನ್ಸುತ್ತಾ? ಯಾಕೆಂದ್ರೆ ಅವ್ರ ಅಮ್ಮ ಬೇರೆ ಹೇಳಿದ್ರು ಗಿಲ್ಲಿನ ಎಲ್ಲೂ ಬಿಟ್ಕೊಡ್ಬೇಡ ಅಂತ. ಸೊ ಹಾಗಾಗಿ ಚೇಂಜ್ ಆದ್ರು ಅಂತ ಅನ್ಸುತ್ತಾ? ಹೌದು, ನೀವು ಹೇಳಿರೋ ಪ್ರಕಾರ ನನಗೂ ಅದೆಲ್ಲೋ ಒಂದ್ ಕಡೆ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಆ ರೀತಿಯ ಮೂಲ ನಿಯಮನೆ ಉಲ್ಲಂಘನೆ ಮಾಡಿದ್ಮೇಲೆ ಅದು ನೋಡೋರಿಗೂ ಅದೇ ರೀತಿ ಕಾಣಿಸುತ್ತೆ. ಹೌದು, ಕೆಲವು ವಾರಗಳ ಹಿಂದೆ ಅವರನ್ನೇ ನಾಮಿನೇಟ್ ಮಾಡಿರೋದಾಗಿರ್ಬೋದು, ಮತ್ತೆ ಆ ಹಾವು ಏಣಿ ಟಾಸ್ಕ್ ಅಲ್ಲಿ ಅವರನ್ನ ಟಾರ್ಗೆಟ್ ಮಾಡಿರೋದಾಗಿರ್ಬೋದು, ಈ ರೀತಿ ಎಲ್ಲ ಒಂದ್ ಸ್ವಲ್ಪ ಗಿಲ್ಲಿಯವ್ರ ವಿರುದ್ಧ ಹೋಗ್ತಾ ಇರೋ ಕಾವ್ಯ ಒಂದ್ ಸ್ವಲ್ಪ ನಿನ್ನೆನೂ ಒಂದ್ ಸ್ವಲ್ಪ ಅವರು ಏನಂದ್ರೆ ಗಿಲ್ಲಿ ಅವರನ್ನ ನಾವು ಅವ್ರ ಫ್ರೆಂಡ್ಶಿಪ್ ಇದೆ, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕೆಲವು ಕಡೆ ಅವರು ಗಿಲ್ಲಿಯವನ್ನ ವಿರುದ್ಧ ಮಾಡ್ತಿರೋರು ಇವಾಗ ಓಪನ್ ಆಗಿ ಒಂದ್ ಸ್ವಲ್ಪ ಧೈರ್ಯದಿಂದ ಗಿಲ್ಲಿ ಪರವಾಗಿ ಮಾತಾಡ್ತಿದ್ದಾರೆ. ಯಾಕಂದ್ರೆ ಅವರು ಮೊದಲು ಮಾತಾಡದೇ ಇರೋದಕ್ಕೆ ರೀಸನ್ ಏನಂದ್ರೆ, ಮನೆಯವರು ಏನು ಗಿಲ್ಲಿಯಿಂದ ಕಾವ್ಯ ಅಂತ ಏನು ಅವ್ರ ಮೇಲೆ ಹಣೆಪಟ್ಟಿ ಕಟ್ಟಿದ್ರಲ್ಲ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಆ ರೀತಿ ನಡ್ಕೊಳ್ತಾ ಇದ್ರು. ಇವಾಗ ನೇರವಾಗಿ ಮಾತಾಡ್ತಿದ್ದಾರೆ, ಏನಿದೆ ಅದು ಮನಸ್ಸಿಂದನೂ ಹೇಳ್ತಾ ಇದ್ದಾರೆ ಅಂತಾನೂ ಅನ್ಕೊಳ್ಬೋದು. ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಅವರಿಗೆ ಈ ಮನೆಯಲ್ಲಿ ಅಗತ್ಯ ಇತ್ತು. ಸ್ಟಾರ್ಟಿಂಗ್ ಇಂದಲೂ ಏನಂದ್ರೆ ಅವರು ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗಿರೋ ಫ್ರೆಂಡ್ಶಿಪ್ ಅನ್ನೇ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಟಾಸ್ಕ್ ಅಂತ ವಿಚಾರ ಬಂದಾಗಲೂ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಬೇರೆ ಮಾತಿಲ್ಲ. ಇನ್ನು ಅದೇ ನಿನ್ನೆ ಒಂದು ಟಾಸ್ಕ್ ಏನಿತ್ತಲ್ಲ, ಅಲ್ಲಿ ಒಂದ್ ಸ್ವಲ್ಪ ಆ ರೀತಿ ಅನ್ಸೋದು ಸಹಜ. ಯಾಕಂದ್ರೆ ಮನೆಯ ಮೂಲ ನಿಯಮನೆ ಮುರಿದಿರ್ತಾರೆ, ಮನೆಯ ಹೊರಗಿನ ವಿಷಯನ ಒಳಗೆ ಹೇಳ್ಬಾರ್ದು. ಇದಕ್ಕೆ ಅವರ ತಮ್ಮನೇ ನೇರ ಹೊಣೆ ಆಗ್ತಾರೆ ಅಂತೇನೆ. ಓಕೆ,
ಇನ್ನು ಕ್ಯಾಪ್ಟನ್ಸಿ ವಿಚಾರ ಅಂತ ಬಂದಾಗ ಗಿಲ್ಲಿ ಅವರು ಕ್ಯಾಪ್ಟನ್ಸಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅಂದರೆ ಇಲ್ಲೇನಾಯಿತು ಅಂತಂದರೆ ಅಶ್ವಿನಿ ಹಾಗೂ ಗಿಲ್ಲಿ ಅವ್ರ ಜೊತೆ ಒಂದು ಜಗಳ ಆಗಿದೆ. ಇಲ್ಲಿ ಗಿಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರೇ ಎಷ್ಟೋ ಬಾರಿ ಕೆಲಸ ಮಾಡಿರಲಿಲ್ಲ, ರೂಲ್ಸ್ ಬ್ರೇಕ್ ಮಾಡಿರೋದೆಲ್ಲ ನೋಡಿದ್ದೀವಿ. ಇಲ್ಲ ಅಶ್ವಿನಿ ಅವರು ನನಗೆ ಸುಸ್ತಾಗ್ತಾ ಇದೆ, ನಾಳೆ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲೇಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಅಂದ್ರೆ ಏಕವಚನದಲ್ಲೆಲ್ಲ ಮಾತಾಡಿಸ್ತಾ ಇದ್ರು. ಅದು ಹೇಗೆ ಅನಿಸ್ತು? ಅಂದ್ರೆ ಗಿಲ್ಲಿ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಗಿಲ್ಲಿ ಅವರು ಓವರ್ ಅನ್ಸುತ್ತಾ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದವರು ಅವ್ರು ಹಾಗೆ ಇದ್ದಾರೆ, ಇವಾಗ್ಲೂ ಹಾಗೆ ಇದ್ದಾರೆ. ಅದರಲ್ಲಿ ಓವರು ಕಡಿಮೆ ಅಂತ ನಮ್ಗೆಲ್ಲೂ ಅನ್ಸ್ತಾ ಇಲ್ಲ. ಇನ್ನು ಗಿಲ್ಲಿ ಅವ್ರ ವಿಚಾರಕ್ಕೆ ಬಂದ್ರೆ, ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದ ಇರೋದೇ ಹಾಗೆ. ಅವರು ಕೆಲಸದಿಂದ ಕದ್ದು ಬೀಳೋದಾಗಿರ್ಬೋದು, ಅಥವಾ ಕ್ಯಾಪ್ಟನ್ ಗಳಿಗೆ ತೊಂದರೆ ಕೊಡೋದಾಗಿರ್ಬೋದು, ಕೆಲಸ ಮಾಡದೆ. ಕೆಲವೊಂದಿಷ್ಟು ಕ್ಯಾಪ್ಟನ್ ಗಳು ಯಾವ ರೀತಿ ಇದ್ರಂದ್ರೆ ಅವರನ್ನ ಹಿಡಿದು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಇನ್ನು ರಘು, ಅಭಿಷೇಕ್ ಮತ್ತೆ ಧನುಷ್ ಅವರು ಇವರ ಗಿಲ್ಲಿ ಕೈಯಿಂದಾನೇ ಕೆಲಸ ಮಾಡಿಸಿರ್ತಾರೆ. ಯಾವುದೇ ವಿಚಾರಕ್ಕೂ ಅವರನ್ನ ಬಿಟ್ಕೊಡೋದಿಲ್ಲ, ಕೆಲಸನ ಮಾಡಿಸೇ ಅವರಿಂದ ಕ್ಯಾಪ್ಟನ್ಗೆ ಏನ್ ಜವಾಬ್ದಾರಿ ಇರುತ್ತಲ್ಲ ಅದನ್ನ ಸರಿಯಾಗಿ ನಿಭಾಯಿಸಿರ್ತಾರೆ. ಆ ಒಂದು ವಿಚಾರದಲ್ಲಿ ನಾವು ನೋಡಿದ್ವಿ, ಎಲ್ಲ ಕ್ಯಾಪ್ಟನ್ಸ್ಗಳು ಗಿಲ್ಲಿ ಅವರಿಂದ ಕೆಲಸ ಮಾಡಿಲ್ಲ ಆಗಿದ್ದಿದ್ರು ಸರಿಯಾದ ರೀತಿಯಲ್ಲಿ ಟೈಮಿಗೆ ಕೆಲಸನ ಮಾಡಿಸ್ಕೊಂಡಿರ್ತಾರೆ. ಅದೇ ರೀತಿ ಗಿಲ್ಲಿ ಅವ್ರು ಮಾಡಿದ್ದಾರೆ ಅಂತ ಮನೆಯವರೆಲ್ಲರೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಗಿಲ್ಲಿಯ ವ್ಯಕ್ತಿತ್ವ ಆಗಿರುತ್ತೆ. ಗಿಲ್ಲಿ ಆ ಟೈಮಲ್ಲಿ ಏನ್ ಮಾಡಿರ್ತಾರೆ ಅದು ಅವ್ರ ಆಟ ಆಗಿರುತ್ತೆ. ಅವ್ರೇನ್ ಎದುರಿಸ್ಬೇಕಾಗಿರುತ್ತೆ ಅದನ್ನ ಎದುರಿಸಿ ಇಲ್ಲಿ ತನಕ ಬಂದಿರ್ತಾರೆ. ಅವ್ರು ಇವಾಗ ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ಆ ರೀತಿ ಮಾಡಿದ್ದ ಅಂತ ಹೇಳಿ ಇವ್ರು ಮಾಡಿರೋದು ಆಟ ಸರಿಯಾಗಿರೋದಿಲ್ಲ. ಯಾಕಂದ್ರೆ ಅದು ಅವ್ರ ಆಟ ಆಗಿರೋದಿಲ್ಲ. ಇನ್ನು ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದಾಗ, ಅಶ್ವಿನಿ ಈಗ ಗಿಲ್ಲಿ ಅವರ ನಂತರ ಕೆಲಸ ಮಾಡದೇ ಇರೋ ವಿಚಾರದಲ್ಲಿ ಬಂದಿರೋದು ನನಗಂತೂ ನಾನು ನೋಡ್ತಾ ಇರೋ ಪ್ರಕಾರ ಅಶ್ವಿನಿ ಅವ್ರ ಅನ್ಕೊಂತೀನಿ. ಯಾಕಂದ್ರೆ ಅಶ್ವಿನಿ ಅವ್ರದ್ದು ಇದು ಮೊದಲನೇ ಜಗಳ ಅಲ್ಲ ಕೆಲಸದ ವಿಚಾರದಲ್ಲಿ, ಇದು ಎರಡನೇದು ಅಥವಾ ಮೂರನೇ ವಿಷಯ ಆಗಿರುತ್ತೆ. ಯಾಕಂದ್ರೆ ಹಿಂದಿನ ವಾರದಲ್ಲಿ ರಘು ಅವ್ರ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೆಲಸ ಮಾಡು ಅಂತ ಹೇಳಿದಾಗ ನನಗೆ ಇವಾಗ ಆಗಲ್ಲ ಅಂತ ಹೇಳಿರೋದು. ಮನೆ ಕೆಲಸ ಒಬ್ಬ ಕ್ಯಾಪ್ಟನ್ ಹೇಳಿದ್ಮೇಲೆ ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ, ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಲೇಬೇಕಾಗಿರುತ್ತೆ. ಅಲ್ಲೂ ಅವರು ಏಕವಚನ ಬಹುವಚನದ ಜಗಳನೇ ಕಾನ್ಸೆಪ್ಟ್ ಅನ್ನೇ ಇಟ್ಟು ಜಗಳ ಆಡ್ಕೊಂತಾರೆ. ಇವಾಗ ಗಿಲ್ಲಿ ಅವ್ರ ಜೊತೆನೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀವು ಹೇಳ್ತೀರಿ ಗಿಲ್ಲಿ ಅಶ್ವಿನಿ ಅವರು ಅಂದ್ರೆ ಗಿಲ್ಲಿದೆ ಸರಿ ಅನ್ನೋ ತರ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರೋ ಹೇಳಿ ಬೇರೆ ಯಾರೋ ಕ್ಯಾಪ್ಟನ್ ಆಗಿದೆ ನಂಬೋದು, ಗಿಲ್ಲಿನೇ ಕೆಲಸ ಮಾಡ್ತಿರ್ಲಿಲ್ವಲ್ಲ? ಹೌದು, ಅದೇ ನಾನು ಹೇಳ್ತಿದ್ದೀನಿ. ಅಂದ್ರೆ ಯಾವ ರೀತಿ ಅಂದ್ರೆ ಅದು ಗಿಲ್ಲಿ ವ್ಯಕ್ತಿತ್ವ. ಅಂದ್ರೆ ಗಿಲ್ಲಿ ಕೆಲಸ ಮಾಡದೆ ಗುರ್ಸ್ಕೊಂಡಿರೋದು, ಅದಕ್ಕೆ ಸುದೀಪ್ ಸರ್ ಇಂದನೂ ಕ್ಲಾಸ್ ತಗೊಂಡಿದ್ದಾರೆ, ಕೆಲವೊಂದಿಷ್ಟು ಪನಿಷ್ಮೆಂಟ್ ಎದುರಿಸಿದ್ದಾರೆ, ಕ್ಯಾಪ್ಟನ್ ಗಳಿಂದನೂ ಪನಿಷ್ಮೆಂಟ್ ಎದುರಿಸಿದ್ದಾರೆ. ಹಾಗಂತ ಅಶ್ವಿನಿ ಅವರು ನಾನು ಅದೇ ಕೆಲಸ ಮಾಡಲ್ಲ ಅಂದ್ರೆ ಅಶ್ವಿನಿ ಅವ್ರಿಗೂ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನೀವು? ಹೌದು, ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ರಘು ಅವರು, ರಕ್ಷಿತ್ ಅವರು ಇವರು ಚೆನ್ನಾಗಿರೋ ಕೆಲಸನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಕೆಲಸಕ್ಕೆ ಧ್ರುವಂತ್, ರಘು ಮತ್ತೆ ರಕ್ಷಿತ್ ಇವರೆಲ್ಲ ಚೆನ್ನಾಗಿ ಹೆಸರು ಗಳಿಸ್ಕೊಂಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂತಿದ್ದಾರೆ ಅಂತ ಹೇಳಿ. ಇವಾಗ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಅದನ್ನ ನಾನು ಮಾಡೋದಿಲ್ಲ ಅಂದ್ರೆ ಅದು ಅವ್ರ ವ್ಯಕ್ತಿತ್ವ ಆಗಿರಲ್ಲ. ಜನರು ಅವ್ರ ಹೊಸ ವ್ಯಕ್ತಿತ್ವ. ನೀವು ಹೇಳ್ತಿದ್ದೀರಾ ಅಶ್ವಿನಿ ಅವರು ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಾಗ ಮಾಡ್ತಾ ಇದ್ರು, ಈಗ ಮಾಡ್ತಿಲ್ಲ ಅಂತ. ಬೇರೆಯವರು ಕ್ಯಾಪ್ಟನ್ ಆದಾಗೂ ಮಾಡಿಲ್ಲ ಅಂತಾನು ಹೇಳಿದೆ. ಅಂದ್ರೆ ರಘು ಅವ್ರ ವಿಚಾರದಲ್ಲೂ ಜಗಳ ಆಯ್ತಲ್ಲ, ಆ ಒಂದು ವಿಚಾರದಲ್ಲೂ ಅವರು ಜಗಳ ಮಾಡಿಲ್ಲ. ಅಂದ್ರೆ ಜಗಳ ಮಾಡಿದ್ರಲ್ಲ, ರಘು ಅವರು ಒಂದ್ ಸ್ವಲ್ಪ ಕೆಲಸ ಮಾಡು ಅಂತ ಹೇಳಿದಾಗ ಇಲ್ಲ ನನಗೆ ಬೆನ್ನು ಇದೆ ಅಂತ ಹೇಳಿ ಜಗಳ ಆಯ್ತು. ಏಕವಚನ ಬಹುವಚನ ಅಲ್ಲೂ ಶುರುವಾಯ್ತು. ದೊಡ್ಡ ಮನೆ ಅಂತೂ ರಣರಂಗ ಆಗಿ ತಿರುಗ್ತು ಆ ಒಂದು ರಘು ಮತ್ತೆ ಅಶ್ವಿನಿ ಅವ್ರ ಜಗಳ. ಅದೇ ರೀತಿ ಇಲ್ಲೂ ಅದೇ ರೀತಿನೇ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಏಕವಚನ ಬಹುವಚನ, ಪದೇ ಪದೇ ಏಕವಚನ ಬಹುವಚನ. ಸುದೀಪ್ ಸರ್ ಬಂದು ವಾರ್ನಿಂಗ್ ಸಹಿತ ಕೊಟ್ಟಿದ್ದಾರೆ, ನಿಮ್ಗೆ ಗೌರವ ಬೇಕಂದ್ರೆ ನೀವು ಕೊಟ್ಟು ತಗೊಳ್ಬೇಕಂತ. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಮತ್ತೆ ಹಳೆ ಆ ಒಂದು ಏನು ಬಹುವಚನದಲ್ಲಿ ಮಾತಾಡ್ಸ್ಬೇಕು, ಏಕವಚನದಲ್ಲಿ ಮಾತಾಡ್ಸ್ಬೇಕು ಅನ್ನೋದು ಅದೇ ಕಾರ್ಡ್ಗಳನ್ನ ಮತ್ತೆ ಪ್ಲೇ ಮಾಡ್ತಾ ಇದ್ರೆ ಸರಿ ಇರಲ್ಲ. ಯಾಕಂದ್ರೆ ಜನ ಹೊಸ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ. ಆ ಒಂದು ರೀತಿಯಲ್ಲಿ ನನಗೆ ಕಂಡಿರೋದು ಈ ರೀತಿ ಅನ್ಸುತ್ತೆ. ಕೆಲವೊಂದಷ್ಟು ಜನರು ಒಪಿನಿಯನ್ ಹೇಳಬೇಕಾದ್ರೆ ಅಶ್ವಿನಿ ಅವರು ಒತ್ತಿ ಹೇಳ್ತಾ ಇದ್ರು ರಘು ಒಳಗಡೆ ಒಂದು ಮಗು ಇದೆ ಅಂತ. ನಿಮಗೇನು ಅನ್ಸುತ್ತೆ? ಹೌದು ಮೇಡಮ್, ಅದೇ ಹೇಳ್ತಾ ಇದ್ವಿ. ಅಂದ್ರೆ ಅವ್ರೊಂದ್ ಸ್ವಲ್ಪ ಇನ್ನೋಸೆಂಟ್ ತರ ಆಟ ಆಡ್ತಾ ಇದಾರೆ. ಹೌದು, ಅವರು ಜೆಂಟಲ್ ಮ್ಯಾನ್, ನಾವು ಸ್ಟಾರ್ಟಿಂಗ್ ಇಂದನೂ ಅದನ್ನೇ ಹೇಳ್ಕೊಂಡು ಬರ್ತಿದ್ವಿ. ರಘು ಒಂದ್ ಸ್ವಲ್ಪ ಜೆಂಟಲ್ ಮ್ಯಾನ್ ತರ ಗೇಮ್ ನ ಆಟ ಆಡ್ಕೊಂಡು ಬರ್ತಿದ್ದಾರೆ. ಅವರು ಸ್ವಲ್ಪ ಅವ್ರಿಗೆ ಏನ್ ಮನಸ್ತಾಪ ಇದ್ರೆ ಅದನ್ನ ನೇರವಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಗಿಲ್ಲಿ ಅವ್ರದ್ದು ಮತ್ತೆ ರಘು ಅವ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಆದ್ರೆ ಕೆಲವೊಂದು ವಾರಗಳ ಹಿಂದೆ ಅದೇನಾಗ್ಬಿಡ್ತಂದ್ರೆ ಸ್ವಲ್ಪ ಗಿಲ್ಲಿ ಮೇಲೆ ಇರಿಟೇಟ್ ತರ ಆಗ್ತಾ ಇದೆ. ಅದು ಯಾವತ್ತಿಗೂ ಅವರು ಮುಚ್ಕೊಳ್ದೆ ಅಂದ್ರೆ ಅದನ್ನ ನೇರವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ನನಗೆ ಗಿಲ್ಲಿ ಹತ್ರ ಆಗ್ತಾ ಇಲ್ಲ, ಅಂದ್ರೆ ಗಿಲ್ಲಿ ಕೆಲವೊಂದಿಷ್ಟು ಕಾಮಿಡಿ ಮಾಡ್ತಾ ಇರೋದು ನನಗೆ ಇರಿಟೇಟ್ ಆಗ್ತಾ ಇದೆ ಅಂತ ನೇರವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರ ರಘು ಅವರು ಒಂದ್ ಸ್ವಲ್ಪ ಅವ್ರ ಮಗು ಮನ್ಸಿರೋದಂತೂ ಹೌದೇ ಅನ್ಸ್ತೇನೆ. ಯಾಕಂದ್ರೆ ಅವ್ರು ಕೆಲವೊಂದಿಷ್ಟು ಒಪಿನಿಯನ್ ಕೊಡೋದಾಗಿರ್ಬೋದು, ಮತ್ತೆ ರಕ್ಷಿತಾ ವಿಚಾರದಲ್ಲಿ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಈ ಒಂದೆಲ್ಲ ರೀತಿಯಲ್ಲಿ ನೋಡಿದಾಗ ರಘು ಸ್ವಲ್ಪ ಮಗು ಮನ್ಸಂತ ಒಪ್ಕೊಬಹುದು. ಓಕೆ, ಇನ್ನ ಮನೆಯವರ ಬಹುತೇಕ ಒಪಿನಿಯನ್ ಏನು ಅಂತ ಅಂದ್ರೆ
ಸೆಲ್ಫಿಶು ಗಿಲಿನೇ, ಲೇಜಿನೂ ಗಿಲಿನೇ ಎಲ್ಲ. ನಿಮ್ಮ ಪ್ರಕಾರ ಏನು? ಹೌದು, ಅಂದರೆ ಖಂಡಿತ ಮೇಡಮ್. ಅಲ್ಲಿ ಏನಾಗುತ್ತೆ ಅಂದರೆ ಗಿಲ್ಲಿಯವರು ಅಲ್ಲಿ ಸ್ವಲ್ಪ ಟಾರ್ಗೆಟ್ ಆಗೋದಂತೂ ಸಹಜ. ಯಾಕಂದರೆ ಮನೆಯವ್ರು ಎಲ್ಲರೂ ಒಬ್ಬರನ್ನೇ ಟಾರ್ಗೆಟ್ ಮಾಡಿದಾಗ ಕೆಲವೊಂದಿಷ್ಟು ಟ್ಯಾಗ್ ಲೈನ್ಗಳು ಅವರಿಗೆ ಬಂದವು. ಅಂದರೆ ಹೌದು, ಅಲ್ಲಿ ಸುದೀಪ್ ಸರ್ ಯಾವಾಗೂ ಒಂದು ಮಾತಾಡ್ತಾ ಇರ್ತಾರೆ, ಅಂದರೆ ಅಲ್ಲಿ ಕಾರ್ಡ್ಗಳು ಬರೋದ್ರಿಂದ ಏನು ತೊಂದರೆ ಇಲ್ಲ, ಯಾರಿಗೆ ಬಂದಿಲ್ಲ ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಯಾಕಂದರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಗುರ್ಸ್ಕೊಳ್ತಾ ಇದ್ದಾರೆ, ಸೋಮಾರಿಯಾಗೋ ಒಂದು ರೀತಿಯಲ್ಲಿ ಗುರ್ಸ್ಕೊಳ್ತಾ ಇದ್ದಾರೆ, ಅಥವಾ ಒಬ್ಬರನ್ನ ಕಾಲು ಎಳೆದು ಏನೋ ಒಂದು ವಿಚಾರದಲ್ಲಿ ಒಟ್ಟಲ್ಲಿ ಅವ್ರ ಮಾತು ನಡೀತಾ ಇದೆ. ಆದರೆ ಯಾರಿಗೆ ಆ ಕಾರ್ಡ್ ಬಂದಿಲ್ಲ, ಯಾರಿಗೆ ಆ ಟ್ಯಾಗ್ ಲೈನ್ ಬಂದಿಲ್ಲ ಅಂದರೆ ಅವರು ವಿಚಾರ ಮಾಡಬೇಕಾಗಿರುತ್ತೆ, ನಾವೇನು ಮನೇಲಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದರಲ್ಲಿ. ಅವರು ಈಗ ಕೆಲವೇ ವಾರಗಳು ಉಳಿದಿದ್ದೇವೆ, ಆ ಒಂದು ಈ ಕೆಲವೇ ಸಮಯಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅವರನ್ನು ಗುರ್ಸ್ಕೊಂಡು ಫಿನಾಲೆ ತನಕ ಹೋಗ್ಬೇಕಾಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ? ಇದೇ ಈಗ ಫೈನಲ್ ವೀಕ್ ಹತ್ರ ಬರ್ತಾ ಇದೆ. ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಈಗ ಜಿದ್ದಾಜಿದ್ದಿ ಅಂತೂ ಖಂಡಿತ ಇದೆ. ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರೆ ಈಗ ಟಾಪ್ 5 ತನಕ ಬರ್ಬೋದು. ಈಗ ಸುಮಾರು ಜನ ಇದ್ದಾರೆ. ಈಗ ಡಬಲ್ ಎಲಿಮಿನೇಷನ್ ಕೂಡ ಈ ನೆಕ್ಸ್ಟ್ ವಾರ ಅಲ್ಲ ಅಥವಾ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ. ಈ ರೀತಿ ಮಾಳು ಮತ್ತೆ ಸೂರಜ್ ಹೋದಂಗೆ ದೊಡ್ಡ ದೊಡ್ಡ ಕಂಟೆಸ್ಟೆಂಟ್ಗಳು ಮನೆ ಹೋಗುವಂತ ಪರಿಸ್ಥಿತಿನೂ ಇರುತ್ತೆ. ಇವಾಗಲೇ ಕೆಲವೊಂದಿಷ್ಟು ತಮ್ಮ ತಪ್ಪುಗಳನ್ನ ತಿದ್ದಿ ಚೆನ್ನಾಗಿ ಆಟ ಆಡ್ಕೊಂಡು ಹೋದ್ರೆ ಫೈನಲ್ ಹೋಗ್ಬೇಕು. ಯಾರೇ ಆಸೆ ಇಟ್ಕೊಂಡು ಬಂದಿದ್ದಾರೆ ವಿನ್ ಆಗ್ಬೇಕಂತ, ಅವ್ರ ಆಸೆ ಈಡೇರ್ಬೇಕಂದ್ರೆ ಚೆನ್ನಾಗಿ ಈ ಒಂದು ವಾರನೇ ಟೈಮ್ ಇದೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು. ಹಾಗಾದ್ರೆ ನಿಮ್ಗೂ ಒಂದು ಆಸೆ ಇರುತ್ತಲ್ಲ, ಇವ್ರಿಗೆ ವೋಟ್ ಮಾಡಿ ಇವ್ರನ್ನ ಗೆಲ್ಸಿ, ಇವ್ರು ಗೆಲ್ಲಬೇಕು ಅನ್ನೋದು? ಅಂದ್ರೆ ನನ್ನ ಪ್ರಕಾರ ಅದೇ, ಗಿಲ್ಲಿ ಅವರು ಅಂದ್ರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ವಿನ್ ಆಗ್ಬೇಕಂತ ಒಂದು ಆಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.